ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಯಾರು ನನ್ನ ಚಾನಲ್ನೆಲ್ಲ ಪ್ರೀತಿಯಿಂದ ನೋಡ್ತಾ ಇದ್ದೀರೋ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ ನನ್ನ ವೀಡಿಯೋಸ್ನೆಲ್ಲ ನೋಡಿ, ಹಾಗೆ ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಹಾಕಿರ್ತೀನಿ. ಪ್ಲೀಸ್ ಎಲ್ಲದನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈವ್ ಕೂಡ ಮಾಡ್ತೀನಿ. ಪ್ಲೀಸ್ ನನ್ನ ಜೊತೆ ಮಾತಾಡಬೇಕು ಅನ್ನೋರು ಲೈವ್ಗೆ ಜಾಯಿನ್ ಆಗಿ ಮಾತಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ಅವಾಗವಾಗ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಆವಾಗ ವೀಡಿಯೋಸ್ ನೋಡೋದಕ್ಕೆ ನಿಮಗೂ ಈಸಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವ್ಲಾಗ್ ಬಂದು ಬುಧವಾರ ಮತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಡೇ ರೂಟೀನ್ ವಿಡಿಯೋ ಆಗಿರುತ್ತೆ. ಹಾಗೆ ನಮ್ಮ ಮನೆಗೆ ಒಂದು ಪುಟಾಣಿ ಮೆಂಬರ್ ನಾಯಿ ಮರಿ ಬಂದಿದೆ. ಆ ನಾಯಿ ಮರಿ ಜೊತೆ ಅದರ ಅಮ್ಮ ಜೊತೆ ಎಲ್ಲ ಏನೇನು ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಎಲ್ಲ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದಿರೋ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದ್ರೇ ನಾವೇನಾದರೂ ಒಂದು ಮಾಡೋದಕ್ಕಾಗೋದು. ಓಕೆ, ಇನ್ನೂ ಯಾಕೆ ಬನ್ನಿ ವೀಡಿಯೋನ ಹೋಗಿ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಲಿಯೋ ಹೊರಗಡೆ ಬಿಟ್ಟರೆ ಬೆಳಗ್ಗೆ ಎದ್ದಿದ ತಕ್ಷಣ ಹಾಗೋಗಿ ಆಟ ಆಡ್ಕೊಂಡಿರ್ತಾನೆ ನಾಯಿಗಳ ಜೊತೆ. ಎಲ್ಲ ಮಲ್ಕೊಂಡ್ರೆ ಅವನು ರಾತ್ರಿ ಹೊತ್ತು ನಮ್ಮ ಜೊತೆ ಮಲಗ್ತಾನಲ್ಲ, ಆರಾಮಾಗಿ ನಿದ್ದೆ ಮಾಡಿರ್ತಾನೆ. ಅದಕ್ಕೆ ಹೋಗಿ ಅಲ್ಲಿ ಆಟ ಆಡ್ಕೊಂಡು ಬಿದ್ದಿದ್ದಾನೆ. ನೋಡಿ, ಅದು ಅಲ್ಲೆಲ್ಲ ಕ್ಲೀನ್ ಮಾಡಿರೋ ಹುಲ್ಲು ಅಲ್ಲಿ ಒಂದು ಕಡೆ ಹಾಕಿದ್ದಾರೆ. ಆ ಹುಲ್ಲಲ್ಲಿ ಚಳಿ ಜಾಸ್ತಿ ಅಲ್ವಾ, ಸೊ ಎಲ್ಲ ನಾಯಿಗಳು ಅಲ್ಲಿ ಮಲ್ಕೊಂಡು ಇರ್ತವೆ. ಇವನು ಲಿಯೋ ಹೋಗಿ ಅಲ್ಲಿ ಆಟಾಡ್ಕೊಂಡಿದ್ದ. ಸ್ವಲ್ಪ ನಾಯಿಗಳ ಜೊತೆ ಇದ್ದರೆ ಅವನಿಗೂ ಸಮಾಧಾನ ಆಗುತ್ತೆ ಅಂತ. ಇನ್ನು ಗಿಡಗಳನ್ನೆಲ್ಲ ನೋಡಿಕೊಂಡು ನಮ್ಮ ಸೂರ್ಯ ಉದಯ ಆಗ್ತಿರೋದನ್ನು ನೋಡೋಣ ಅಂತ ಬಂದೆ. ಹೂವು ನೋಡಿ ಯಾವ ಥರ ಬಿಟ್ಟಿದೆ, ಹಾಗೆ ಸ್ವಲ್ಪ ಹೂವನ್ನ ತೋರಿಸೋಣ ಅಂತ ತೋರಿಸ್ದೆ. ಈ ಹೂವಿನ ಸ್ಮೆಲ್ಲು ನನಗೆ ತುಂಬಾ ಇಷ್ಟ. ನನಗೆ ಬೆಳಗ್ಗೆ ಸೂರ್ಯನ ಕಿರಣಗಳನ್ನ ನೋಡೋದಕ್ಕೆ ತುಂಬಾ ಇಷ್ಟ. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಲ್ವಾ ಸೂರ್ಯ. ಈ ಥರ ಒಂದು ವ್ಯೂಸ್ ನೋಡೋದು ತುಂಬಾ ಇಷ್ಟ. ಬೆಳಗ್ಗೆ ಮತ್ತು ಸಂಜೆ, ಬೆಳಗ್ಗೆ ಸೂರ್ಯ ಉದಯ ಆಗೋದು, ಸಂಜೆ ಸೂರ್ಯ ಮುಳುಗೋದು, ಎರಡು ವ್ಯೂಸ್ ನೋಡೋದಕ್ಕೂ ತುಂಬಾ ಇಷ್ಟ ನನಗೆ. ಒಂಥರ ನಾವು ಇರೋ ಕಡೆಯೇ ಎಷ್ಟು ಆನಂದವಾಗಿ ಖುಷಿಯಾಗಿರೋಕ್ಕಾಗುತ್ತೋ ಅಷ್ಟು ಆನಂದವಾಗಿ, ಅಂದವಾಗಿರೋದಕ್ಕಿಂತ ಆನಂದವಾಗಿರೋದು ಎಷ್ಟು ಮುಖ್ಯ ಅಲ್ವಾ ಜೀವನದಲ್ಲಿ. ಸೊ ಅವರಮ್ಮ ಬಂದಿದ್ದಾನೆ ನೋಡಿ, ಅವರಮ್ಮನ ಜೊತೆ ಆಟ ಆಡಿಕೊಂಡು ಮಲ್ಕೊಂಡಿದ್ದಾನೆ. ಹಾಲು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಕುಡಿಯೋ ಥರ ನಾಟಕ ಮಾಡ್ತಾನೋ ಏನೋ ಗೊತ್ತಿಲ್ಲ. ಅವರಮ್ಮನೂ ಚಳಿಗೆ ಮಲಗಿಸ್ಕೊಂಡಿದ್ದೆ. ಇವಾಗ ಬಂದುಬಿಟ್ಟು ಅಷ್ಟೊತ್ತು ಒಬ್ಬನೇ ಆಟಾಡ್ಕೊಂಡಿದ್ದ. ಇವಾಗ ಅವರಮ್ಮ ಬಂದಿದೆ ಅಂದ್ಬಿಟ್ಟು ಅವರಮ್ಮನ ಜೊತೆ ಆಟಾಡ್ಕೊಂಡಿದ್ದ. ಸರಿ, ಲಾಸ್ಟ್ ಮತ್ತೆ ನಮ್ಮ ಸೂರ್ಯನ ನೋಡೋಣ ಅಂದ್ಕೊಂಡು ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಸೂರ್ಯನಿಗೊಂದು ನಮಸ್ಕಾರ ಹಾಕ್ಕೊಂಡು ನಾನು ಬಂದೆ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ. ಬನ್ನಿ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಶಾವಿಗೆನ ಒಂದು 5 ನಿಮಿಷ ಬೇಯಿಸಿ ಬಸಿ ಇಟ್ಕೊಂಡಿದ್ದೀನಿ. ಇನ್ನು ಏನೇನು ಬೇಕಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಇದು ಓಕೆ, ಬಾಣಲೆ ಇಟ್ಕೊಂಡಿದ್ದೀನಿ. ಹಾಕ್ಕೊಳ್ಳೋಣ ಒಂದೊಂದೇ ಏನೇನು ಬೇಕಂತ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆನೇ ಗೋಡಂಬಿನೂ ಹಾಕ್ಕೊಂಬಿಡಿ, ಅದೂ ಫ್ರೈ ಆಗುತ್ತೆ. ನೀವು ಬೇಕಂದರೆ ಕಡಲೆ ಬೀಜನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಬರೀ ಗೋಡಂಬಿ ಹಾಕ್ಕೊಂಡಿದ್ದೀನಿ ಸಾಕು ಅಂತ. ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಗಿದೆ. ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಇದ್ದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲ, ಸೊ ಇರೋದು ಹಾಕಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಸ್ವಲ್ಪ ಇದನ್ನು ಅಷ್ಟೇ ಬ್ರೌನ್ ಕಲರ್ ಆಗಬೇಕು ಆನಿಯನ್ನು, ಆವಾಗಲೇ ಚೆನ್ನಾಗಾಗೋದು, ರುಚಿ ಚೆನ್ನಾಗಿ ಬರುತ್ತೆ. ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದಾಗಿದೆ ಈರುಳ್ಳಿ. ಇವಾಗ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ತರಕಾರಿ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ನಾನು ಸದ್ಯಕ್ಕೆ ಕ್ಯಾಪ್ಸಿಕಮ್ ಒಂದು ಹಾಕ್ಕೊಂಡಿದ್ದೀನಿ ಸಾಕು ಅಂತ, ಅರ್ಜೆಂಟಿಗೆ ಮಾಡ್ತಾ ಇರೋದು ಅದಕ್ಕೆ. ಸೊ ಕ್ಯಾಪ್ಸಿಕಮ್ ಒಂದು 2 ನಿಮಿಷ ಬೆಂದ್ಬಿಡುತ್ತೆ. ನೋಡಿ ಹಾಕ್ಕೊಳ್ಳಿ. ಶಾವಿಗೆಗೂ ಸ್ವಲ್ಪ ಹಾಕ್ಕೊಂಡಿರ್ತೀವಿ ಅಲ್ವಾ, ಹಾಗಾಗಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಉಪ್ಪಿಟ್ಟುಗಳಿಗೆಲ್ಲ. ಶಾವಿಗೆ ಉಪ್ಪು ಇದು, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಓಕೆನಾ? ಓಕೆ, ಆಗಿದೆ.
ಕ್ಯಾಪ್ಸಿಕಮ್ಮು ಸಾವಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಉದ್ರಾಗಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಉದ್ರಾಗಿ ಬರುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡಿರ್ಬೇಕು. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಹುಳಿ ಬೇಕು ಅನ್ನೋರು, ಬೇಡ ಅಂದರೆ ಬೇಡ. ಓಕೆನಾ, ಸ್ಕಿಪ್ ಮಾಡಿ. ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಸಾಗೆ ರೆಡಿ. ನೋಡಿ, ಸಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಒಂದೆರಡು ನಿಮಿಷ ಹಿಂಗೆ ಸಿಮ್ಮಲ್ಲಿಟ್ಟರೆ ಸಾಕು. ಘಮ ಘಮ ಅಂತಿದೆ, ಸಖತ್ತಾಗಿ ಬಂದಿದೆ. ಪ್ಲೇಟ್ಗೆ ಹಾಕ್ಕೊಳ್ಳೋಣ, ತಿನ್ನೋದಕ್ಕೆ ರೆಡಿಯಾಗಿದೆ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಬಾಯ್. ಸಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ, ಸರ್ವ್ ಮಾಡ್ಕೊಂಡಿದ್ದೀನಿ ತಿನ್ನೋಕ್ಕೆ ಅಂದ್ಬಿಟ್ಟು. ಹೇಗಿದೆ ಅಂದ್ಬಿಟ್ಟು ನೀವು ಟ್ರೈ ಮಾಡಿ, ಒಂದು ಸಲ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ. ನನ್ನ ವೀಡಿಯೋನ ನೋಡ್ತಾ ಇರೋರು ನೀವು ಒಂದು ಸಲ ಮಾಡಿ. ಈ ಥರ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಸಾವಿಗೆ ಉಪ್ಪಿಟ್ಟು. ಪ್ಲೀಸ್ ಟ್ರೈ ಒನ್ಸ್. ತಿಂಡಿ ಎಲ್ಲ ತಿನ್ಕೊಂಡ್ಮೇಲೆ ಬಟ್ಟೆ ಇತ್ತು ಒಣಗಾಕೋಣ ಅಂತ ಬಂದೆ. ಹಾಗೆ ಸ್ನಾನನೂ ಮುಗಿಸ್ಕೊಂಡ್ಬಿಟ್ಟೆ. ಆ ಗ್ಯಾಪಲ್ಲಿ ಎಲ್ಲದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಸಮ್ ಟೈಮು ವೀಡಿಯೋಗಳು ಮಿಸ್ ಆಗುತ್ತೆ. ಸೊ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಏನೇನು ಕೆಲಸ ಮಾಡ್ತೀನಿ ಅಂದರೆ, ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳಿಗೆ ಜಡೆ ಹಾಕಿ ಅವಳನ್ನ ರೆಡಿ ಮಾಡಿ, ಅವಳನ್ನ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ, ಅವಳನ್ನ ಸ್ಕೂಲಿಗೆ ಕಳಿಸಿದ್ಮೇಲೆ ಇನ್ನು ನಮ್ಮ ಮನೆಯವರು ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಬಾಕ್ಸ್ ಎಲ್ಲ ರೆಡಿ ಮಾಡಿ, ಅವ್ರದ್ದು ವಾಟ್ರ್ ಬಾಟಲು, ಬ್ಯಾಗು ಎಲ್ಲ, ಲಂಚ್ ಬ್ಯಾಗು ಎಲ್ಲದನ್ನು ರೆಡಿ ಮಾಡಿ ಅವರನ್ನು ಕಳಿಸಿ, ಆಮೇಲೆ ನಾನು ತಿಂಡಿ ತಿಂದ್ಕೊಂಡು ಪೂಜೆ ಏನಾದ್ರು ಇದ್ದರೆ ಪೂಜೆ ಎಲ್ಲ ಮಾಡಿಕೊಂಡು ಸಮ್ ಕೆಲಸಗಳನ್ನ ಹೇಳಿರ್ತಾರೆ. ಫಸ್ಟು ಲೈವ್ ಅಟೆಂಡ್ ಮಾಡಿಕೊಂಡೆ ಕೆಲಸಗಳನ್ನ ಮಾಡ್ತಾಯಿದ್ದೆ. ಈ ನಡುವೆ ಹೇಳಿದ್ದಾರೆ ಲೈವ್ ಮಾಡಿಕೊಂಡು ನನ್ನ ಕೆಲಸನ ಮಾಡಬೇಡ, ಸುಮ್ಮನೆ ಪಬ್ಲಿಸಿಟಿ ಬೇಡ, ಚೆನ್ನಾಗಿರಲ್ಲ ಅಂತ. ಸೊ ಹಾಗಾಗಿ ಲೈವ್ ಮಾಡೋಕ್ಕೆ ಮುಂಚೆ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಅವ್ರದ್ದು OTP ಎಲ್ಲ ತೊಗೊಳಕ್ಕೆ ಹೇಳಿರ್ತಾರೆ ಅಲ್ವಾ. ಸೊ ಒಂದೊಂದು ಟೈಮ್ ನಾನು ಲೈವ್ ಲೇಟ್ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಆ ಟೈಮಲ್ಲಿ ನಾನು ಕೆಲಸ ಮಾಡ್ಕೊಂಡಿರ್ತೀನಿ. OTP ತೊಗೊಳ್ಳೋದು, ಫೈಲ್ ಅಪ್ಲೋಡ್ ಮಾಡೋದು ಎಲ್ಲ ಹೌಸ್ ವೈಫೇ ನಾನು. ನಮ್ಮ ಮನೆಯವ್ರು ಮಾಡೋ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಹಾಗಾಗಿ ನಾನು ಇವಾಗ ಲೈವಲ್ಲಿ ಅಷ್ಟು ಕೆಲಸ ಮಾಡೋದನ್ನು ತೋರಿಸ್ತಾ ಇಲ್ಲ. ಜಾಸ್ತಿ ವೆಬ್ಸೈಟ್ ಮಾತ್ರ ತೋರಿಸ್ತೀನಿ ಅಷ್ಟೇ. ಸರಿ, ಬಟ್ಟೆ ಇತ್ತು ಒಣಾಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಕೊತಾ ಇದ್ದೆ. ಒಂದೊಂದೇ ಫಸ್ಟು ಬಟ್ಟೆ ಒಣಗಾಕ್ಬಿಟ್ರೆ ಆಮೇಲೆ ಒಣಕೊಂಬಿಡುತ್ತೆ. ಇನ್ನು ಸಂಜೆ ಲೇಟಾಗಿ ಬಟ್ಟೆ ಎತ್ಕೊಂಡ್ರೆ ಚಳಿಗೆ ತಣ್ಣಗಾಗ್ಬಿಡುತ್ತೆ ಬಟ್ಟೆಗಳು. ಅದಕ್ಕೆ ಫಸ್ಟು ಬೆಳಗ್ಗೆ ಬಟ್ಟೆ ಹಾಕ್ಬಿಡೋಣ, ಆಮೇಲೆ ಒಣಕೊಂಬಿಡುತ್ತೆ ಸಂಜೆ ಎತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಫಸ್ಟು ಬಟ್ಟೆ ಒಣಗಾಕೊಳ್ಳೋ ಕೆಲಸನ ಮಾಡಿಕೊಂಡೆ. ಒಣಗಾಕೊಂಡು ಸಿಂಪಲ್ಲಾಗಿ ಪೂಜೆನೂ ಮಾಡಿಕೊಂಡೆ. ಪೂಜೆನೂ ಮುಗಿಸ್ಕೊಂಡ್ಬಿಟ್ಟೆ.
ಪೂಜೆ ಆದಮೇಲೆ ಸ್ವಲ್ಪ ಟೆರಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ತೊಳ್ಕೊಂಡೆ. ಯಾಕಂದರೆ ನಾಯಿ ಮರಿ ಇದೆ ಅಲ್ವಾ, ಅದು ಎಲ್ಲ ಕಡೆ ಗಲೀಜು ಮಾಡ್ಕೊಂಡ್ಬಿಟ್ಟಿತ್ತು. ಇನ್ನು ಕೆಳಗಡೆ ಬಿಡೋಣ ಅಂದರೆ ನಮ್ಮ ಮನೆಯವರು ಒಪ್ತಾ ಇಲ್ಲ, ನನ್ನ ಮಗಳೂ ಬಿಡ್ತಾ ಇಲ್ಲ. ಅವಳು ಹಾಸಿಗೆ ಒಳಗೆಲ್ಲ ಹಾಕ್ಕೊಂಡು ಮಲ್ಕೊತಾ ಇದ್ದಾಳೆ, ಅದ್ರ ಹುಳಗಳೆಲ್ಲ ಹತ್ತುತ್ತಾ ಇದೆ. ಹೇಳಿದ್ರೂ ಅಪ್ಪ ಮಗಳು ಇಬ್ಬರೂ ಕೇಳ್ತಾ ಇಲ್ಲ. ಸರಿ, ಇದನ್ನು ಕೆಲಸ ಮಾಡಿಕೊಂಡು ನಾನು ಸ್ವಲ್ಪ OTP ತೊಗೊಳೋದು ಕೆಲಸ ಇತ್ತು. ಆವಾಗಲೇ ಹೇಳಿದಾಗೆ ನಾನು ಜಾಸ್ತಿ ವೆಬ್ಸೈಟು ಕೆಲಸ ಮಾಡೋದನ್ನೆಲ್ಲ ತೋರಿಸ್ತಾ ಇಲ್ಲ, ಜಸ್ಟ್ ಹಾಗೆ ಲಾಗಿನ್ ಆಗಿ ಎಂಟ್ರಿ ಮಾಡೋದನ್ನಷ್ಟೇ ತೋರಿಸ್ತಾ ಇದ್ದೀನಿ. ಬರೀ ಲೈವ್ ಮಾಡ್ಕೊಂಡೇ ಇರ್ತೀನಿ ಅಂತ ಅಂದ್ಕೊತೀರ ಅಲ್ವಾ ಕೆಲವರು. ನನ್ನ ಕೆಲಸಗಳು ಎಷ್ಟಿರುತ್ತೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಕೊಂಡು ಅದರಲ್ಲಿ ಕೆಲವ್ರಿಗೆ ಲೈವ್ಗೆ ಸಪೋರ್ಟ್ ಮಾಡಿ ಆಮೇಲೆ ನಾನು ಲೈವ್ಗೆ ಕೂತ್ಕೊಳ್ತೀನಿ. ಮಾಡೋ ಕೆಲಸ ಎಲ್ಲ ಅದು ಇದು ಎಲ್ಲ ಕಮೆಂಟ್ಗಳು ಬರುತ್ತೆ ಅಲ್ವಾ. ಸೊ ಕೆಲಸ ಮಾಡಿಕೊಂಡು ಮುಗೀತು. ಅಷ್ಟರಲ್ಲಿ ನಮ್ಮ ನಾಯಿ ಬಂದ, ಅವನಿಗೆ ಸ್ವಲ್ಪ ಅನ್ನ ಹಾಕೋಣ ಅಂದ್ಬಿಟ್ಟು ಪಿಂಟು ನಮ್ಮ ಲಿಯೋ ಮೇಲ್ಗಡೆನೇ ಇರ್ತಾನಲ್ಲ, ಅವ್ರ ಅಮ್ಮ ಆವಾಗ ಎಂಟ್ರಿ ಕೊಡ್ತಾ ಇರುತ್ತೆ ಮೇಲ್ಗಡೆಗೆ. ಏನೋ ಅಮ್ಮ ಮಗಳು ಸಂಬಂಧ ಇದಕ್ಕೆ ಅನ್ನೋದು ಅಲ್ವಾ, ಅದಕ್ಕೆ ಅವನೇನು ಅವನ ಜೊತೆ ಬಂದು ಜಾಸ್ತಿ ಹೊತ್ತಿರಲ್ಲ, ಒಂದು 5-10 ನಿಮಿಷ ಇರ್ತಾನೆ ಅಷ್ಟೇ. ಬರ್ತಾನೆ, ನೋಡ್ತಾನೆ, ಹೋಗ್ತಾನೆ. ಸೊ ಸರಿ ಅಂದ್ಬಿಟ್ಟು ಅವ್ನು ಬರ್ತಾನೆ ಅಂತ ಗೊತ್ತಿತ್ತಲ್ವ, ಅದಕ್ಕೆ ಅನ್ನ ಹಾಕೋಣ ಅಂದ್ಬಿಟ್ಟು ಮೊದಲೇ ನಾನು ಒಂದು ಬಟ್ಲಲ್ಲಿ ಅನ್ನ ಹಾಕಿ ಇಟ್ಕೊಂಡಿದ್ದೆ. ಅವ್ರ ಅಮ್ಮನ ಜೊತೆ ಅವನು ಸ್ವಲ್ಪ ಅನ್ನನ ತಿನ್ಕೊಂಡ. ಹಾಲಿನ ಕೆನೆ ಮೇಲ್ಗಡೆನೇ ಇತ್ತು ನೋಡಿ, ಅವನು ಬುದ್ಧಿವಂತ. ಅವರಮ್ಮ ಹಾಲಿನ ಕೆನೆನ ಎತ್ಕೊಂಡು ಆ ಕಡೆ ಸಪ್ರೇಟಾಗಿ ತಿಂತಾ ಇದ್ದಾನೆ. ನಾನು ಇವನಿಗೆ ಹಾಕೋಣ ಅಂತ ಅದ್ರಲ್ಲಿ ಹಾಕಿದ್ದೆ, ಅವರಮ್ಮ ಎತ್ಕೊಂಡು ತಿಂದ್ಬಿಡ್ತು. ಇವನು ಆಮೇಲೆ ಹೋದ, ಅವ್ನು ತಿನ್ಕೊಂಡ್ಬಿಟ್ಟಿದ್ದ ಅಷ್ಟರಲ್ಲಿ. ಸರಿ, ಹೀಗೆ ನನ್ನ ಪ್ರಾಣಿಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮನುಷ್ಯರುಗಳ ಹತ್ರ, ಫ್ರೆಂಡ್ಸ್ಗಳ ಹತ್ರ ಎಲ್ಲ ಮಾತಾಡೋದು ಕಮ್ಮಿ. ನಾನು ಯಾರ ಜೊತೆನೂ ಫೋನಲ್ಲಿ ಮಾತಾಡಲ್ಲ, ನಮ್ಮ ಅಮ್ಮನ ಜೊತೆ ಅಷ್ಟೇ. ಸರಿ, ಟೈಮ್ ಆಯಿತು, ಲೈವ್ ಎಲ್ಲ ಮಾಡಿಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹಾಗೆ ಸ್ವಲ್ಪ ತರಕಾರಿಗಳು ಬೇಕಿತ್ತು. ಏನೇನು ತರಕಾರಿ ಬೇಕು ಅಂತ ತೊಗೊಂಡೆ. ನಾರ್ಮಲಾಗಿ ಮನೆಗೆ ಏನೇನು ಬೇಕಿರುತ್ತೆ ಅಲ್ವಾ, ತರಕಾರಿ, ಈರುಳ್ಳಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಅವರೆಕಾಯಿ ತೊಗೊಳ್ಳೋಣ ಅಂತ ನೋಡಿದೆ. ಅಷ್ಟು ಫ್ರೆಶ್ ಅನಿಸ್ಲಿಲ್ಲ. ಸರಿ ಬೇಡ ಅಂತ ಸುಮ್ಮನೆ ಆದೆ. ಸೀಸನ್ನು ತೊಗೊಂಡು ತಿನ್ನಬೇಕು. ನನಗೇನೋ ಇಲ್ಲಿ ಸ್ವಲ್ಪ ಡ್ರೈ ಅನಿಸ್ತು, ಅದಕ್ಕೆ ತೊಗೊಂಡಿಲ್ಲ. ಸರಿ ಬಂದ್ವಿ. ಮನೆ ಹತ್ರ ಇಲ್ಲೊಂದು ಪಂಚರ್ ಅಂಗಡಿ ಇದೆ. ಇಲ್ಲಿ ನೋಡಿದ್ರೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅದು ಏನಾಗಿತ್ತೋ ಏನೋ ನೋಡಿ ನನಗಂತೂ ಶಾಕ್ ಆಗೋಯಿತು. ದೇವರೇ, ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇರೋದೊಂದು ಜೀವನ, ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಆಟೋಮೆಟಿಕ್ ಹತ್ಕೊಂಡ್ಬಿಟ್ಟಿದೆ ಬೆಂಕಿ. ಪಾಪ ಅದು ಪಂಚರ್ ಶಾಪು ಸುಟ್ಟೋಯ್ತು. ಇನ್ನು ಮುಂದೆ ಬಂದರೆ ಟ್ಯಾಕ್ಟ್ರಿಯಲ್ಲಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾರೆ. ಒಂದು ಬಕೆಟ್ ಹಾಕ್ಕೊಂಡು ಈಗೂ ಕುತ್ಕೊಬೋದಾ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ, ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇಷ್ಟು ತರಕಾರಿನ ನಾನು ತೊಗೊಂಡಿದ್ದೆ. ಬೆಂಡೆಕಾಯಿ, ಮೂಲಂಗಿ, ಕ್ಯಾರೆಟು, ಸೌತೆಕಾಯಿ, ಮೆಣಸಿನ್ಕಾಯಿ, ಬೀನ್ಸು, ಕೊತ್ತಂಬರಿ ಸೊಪ್ಪು, ಹೀರೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಇಷ್ಟೆಲ್ಲ ತೊಗೊಂಡಿದ್ದೆ. ಇನ್ನು ಮಾಮೂಲಿ ಮನೆಗೆ ಏನು ಬೇಕೋ ಅದನ್ನು ತೊಗೊತೀನಿ ಅಷ್ಟೇ. ಜಾಸ್ತಿ ತೊಗೊಳ್ಳಲ್ಲ, ಬೈತಾರೆ ವೇಸ್ಟ್ ಮಾಡಿದ್ರೆ. ಆದರೂ ಸ್ವಲ್ಪ ಬೀನ್ಸು, ಕ್ಯಾರೆಟು ಫ್ರೆಶ್ ಆಗಿದ್ದಾಗ ಯೂಸ್ ಮಾಡಲ್ಲ. ನನಗೆ ಪಲಾವ್ ಅಂದರೆ ಇಷ್ಟ. ಇವರು ಪಲಾವ್ನ ಜಾಸ್ತಿ ರೋಡಲ್ಲಿ ಬಾಗಿಲು ಮುಂದೆ ಮಲ್ಕೊಂಡಿದ್ದಾರೆ. ಒಳಗಡೆ ಹೋಗಬೇಕು ಅಂತ ಕಾಯ್ಕೊಂಡಿದ್ದಾರೆ. ಹಾಯ್ ಹಾಯ್ ಲಿಯೋ, ಗುಡ್ಡುಮ, ಮುದ್ದುಮ, ಮುದ್ದು 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 ಕಾಯ್ಕೊಂಡಿದೆಯಾ? ಜೀವಿತ ಬೇಕಾ ಆಟ ಆಡೋದಕ್ಕೆ? ಜೀವಿತ ಬೇಕಾ? ಹಾಂ, ಬುಜ್ಜಿಮಾ ಬುಜ್ಜಿಮಾ, ಬುಜ್ಜಿ ಬುಜ್ಜಿ ಬುಜ್ಜಿಮಾ. ಆಯಿತು, ಕುತ್ಕೋ, ಸುಮ್ಮನೆ ಕುತ್ಕೊಬೇಕು. ಮಲ್ಕೋ, ಎದ್ದೇಳ್ಬೇಡ, ಬಿಡೋ, ಮಲ್ಕೊಳ್ಳೋ. ಓ, ಮೂತಿ ಹೆಂಗೆ ತಿರ್ಸ್ಕೊತೀಯಾ ನಿಮ್ಮ ಅಜ್ಜಿ? ಏನು ಕೋಪನಾ ಮುಟ್ಟಿದೆ ಅಂತ? ಸರಿ ಬಾಯ್. ಸರಿ, ನೈಟ್ಗೆ ಮೊಳಕೆ ಕಾಳ್ದು ಬಸ್ಸಾರು ಮಾಡೋಣ ಅಂತ ಮೊದಲೇ ಬೇಯಿಸಿಟ್ಟಿದ್ದೆ. ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರುಬ್ಬೋದಕ್ಕೆ. ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಅಂತ ಸಪ್ರೇಟಾಗಿ ಎತ್ಕೊಂಡಿದ್ದೀನಿ. ಅದು ಕೊತ್ತಂಬರಿ ಸೊಪ್ಪು ಕಡ್ಡಿ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ರುಬ್ಬೋದಕ್ಕೆ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪೌಡ್ರು ಮತ್ತು ಇದು ಕೊತ್ತಂಬರಿ ಸೊಪ್ಪು ಕಡ್ಡಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ.
ಇದು ಒಗ್ಗರಣೆಗೆ ಕಾಳು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅದನ್ನು ರುಬ್ಕೊಂಡು ಕಾಳನ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇಮಿಡಿಯೇಟು. ಜಾಸ್ತಿ ಫುಲ್ಲು ಕ್ಲಿಯರಾಗೆಲ್ಲ ಅದನ್ನು ತೋರ್ಸೋಕ್ಕೆ ಹೋಗಿಲ್ಲ ನಾನು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಮುಂಚೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಹುರುಳಿಕಾಳು ಮೊಳಕೆ ಕಾಳು ಸಾಂಬಾರು ತಿನ್ನೋದು. ಮುದ್ದೆ ಮಾಡಿ ಸಾಂಬಾರು ಮಾಡಿ ಹಾಕ್ಕೊಂಡ್ವಿ. ಒಳ್ಳೆ ಊಟ. ನನಗಂತೂ ತುಂಬಾ ಇಷ್ಟ ಈ ಥರ ಊಟ ಮಾಡೋದಕ್ಕೆ. ಮುದ್ದೆ ಬಸ್ಸಾರುಗಳಿಗೆ ಮುದ್ದೆನೇ ತುಂಬಾ ಚೆನ್ನಾಗಿರುತ್ತೆ. ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು. ಸರಿ, ನಮ್ಮ ನಾಯಿ ಕತೆ ನೋಡೋಣ ಬನ್ನಿ. ಬಿಸ್ಕೆಟ್ ಅಂದರೆ ಇಷ್ಟನಾ ಗುಂಡಮ್ಮ? ಲಿಯೋ ಅಲ್ಲೇ ತಿನ್ನು, ಮುಂದಕ್ಕೆ ಯಾಕೆ ಬರ್ತೀಯಾ? ಮುಂದೆ ಬೀಳಿಸ್ಕೊಳೋದು, ಮುಂದೆ ತಿನ್ನೋ. ಇಲ್ಲಿಲ್ಲಮ್ಮ, ಖಾಲಿ. ಖಾಲಿ ಬಟ್ಲು ಇದು. ಅಷ್ಟೇ, ತಿನ್ನು ಅಲ್ಲೇ. ನಂಬಲ್ಲ ನೀನು ಅಜ್ಜಿ. ಏಯ್, ಅಲ್ಲೇ ತಿನ್ನೋ, ಅಲ್ಲಿ ಹಾಕಿಲ್ವಾ? ನಂದು. ಸರಿ, ಬಾಯ್. ಕೆಲಸ ಇದೆ ನನಗೆ. ಊಟ ಮುಗಿಸ್ಕೊಂಡು ನಾಯಿ ಜೊತೆನೂ ಹರಟೆ ಹೊಡೆದು ಇನ್ನು ಮಲ್ಕೊಳಕ್ಕೆ ಬಂದ್ವಿ. ನೋಡಿ, ನನ್ನ ಮಗಳು ಈ ಥರ ಮಲಗಿಸ್ಕೊತಾ ಇದ್ದಾಳೆ. ಅದರಲ್ಲಿ ಹುಳಗಳಿದ್ದಾವೆ. ಹೇಳಿದ್ರೆ ಅಪ್ಪ ಮಗರು ಇಬ್ಬರು ಕೇಳ್ತಾ ಇಲ್ಲ. ಏನಾದರೂ ಮಾಡ್ಕೊಳ್ಳಿ. ನಾನು ಜಾಸ್ತಿ ಮಾತಾಡಿದ್ರೆ ಕೆಟ್ಟೋಳಾಗ್ಬಿಡ್ತೀನಿ ಅಪ್ಪ ಮಗಳ ಮಧ್ಯೆ. ಅವರಿಷ್ಟ. ನಮ್ಮ ಮನೆಯವರು, ನೀನು ಸಣ್ಣವಳಿದ್ದಾಗ, ನಾವು ಸಣ್ಣವರಿದ್ದಾಗ ಹಿಂಗೆ ಮಾಡ್ತಾಯಿದ್ದಿದ್ದು, ಸುಮ್ಮನೆ ಇರು, ಅವಳು ಖುಷಿಯಾಗಿದ್ದಾಳೆ. ಒಟ್ಟಿನಲ್ಲಿ ಫೋನು ಮೊಬೈಲಿಂದ ಸ್ವಲ್ಪ ದೂರ ಇದ್ದಾಳಲ್ಲ, ಅವನಿಂದ ಅಷ್ಟೇ ಖುಷಿ ನನಗೆ. ಫೋನು ಎಲ್ಲ ಜಾಸ್ತಿ ಹಿಡ್ಕೊಳ್ಳಲ್ವಲ್ಲ, ಅವನ ಜೊತೆ ಇರ್ತಾಳಲ್ಲ, ಬಿಡು, ಹೆಂಗಾರು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ ಅವನ ಜೊತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ಜಾಸ್ತಿ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅವಳಿಷ್ಟ ಹೆಂಗಾರು ಇರಲಿ. ಓಕೆ, ಇದು ನನ್ನ ಇವತ್ತಿನ ವಿಡಿಯೋ. ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಓಕೆ, ವೀಡಿಯೋಸ್ನ ನೋಡ್ಕೊಂಡ್ಬಂದ್ರೆ ಅಲ್ಲ, ನನ್ನ ವೀಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ಹಾಗೆ ನಾನು ರೆಸಿಪಿಗಳು ಕೂಡ ಮಾಡಿ ಹಾಕ್ತಾ ಇರ್ತೀನಿ. ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು, ಏನಕ್ಕೆ ಇಷ್ಟ ಆಯಿತು ಅಂತ ನೋಡಿರೋರು ನೋಡ್ತಾ ಇರ್ತೀರ ಅಲ್ವಾ. ಸೊ ಪ್ಲೀಸು ಟ್ರೈ ಮಾಡಿ. ಹಾಗೆ ವೀಡಿಯೋನ ನೋಡಿದವರು ಎಲ್ಲರೂ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಏನು ಮಾಡ್ತಾ ಇದ್ದೀರಾ ಅಂದರೆ, ವೀಡಿಯೋಸ್ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ಬರೀ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಪ್ಲೀಸ್, ನಿಮ್ಮ ಒಂದು ಲೈಕು, ಒಂದು ಕಮೆಂಟು ನಮಗೆ ತುಂಬಾ ಸ್ಫೂರ್ತಿಯಾಗಿರುತ್ತೆ. ಎಷ್ಟು ಲೈಕ್ ಬರುತ್ತೆ, ಎಷ್ಟು ಕಮೆಂಟ್ ಬರುತ್ತೆ ಅನ್ನೋದ್ರ ಮೇಲೆ ವಿಡಿಯೋ ಯಾರಿಗೆಲ್ಲ ಎಷ್ಟು ಇಷ್ಟ ಆಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಿ ಮಿಸ್ ಮಾಡದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ಏನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತಲೂ ಕಮೆಂಟ್ ಮಾಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್.